ಹೀಗೆ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನಿನ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಅಧಿಕಾರಿಗಳ ಮುಂದೆಯೇ ಗಲಾಟೆ ಮಾಡಿಕೊಳ್ಳುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗ್ರಾಮದ ಬಳಿ. ಹೌದು, ಕೊತ್ತನೂರು ಗ್ರಾಮದ ಬಳಿ ಬೆಂಗಳೂರು ಟು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದು, ಇದರಿಂದ ಹೆದ್ದಾರಿ ಅಕ್ಕಪಕ್ಕ ಇರುವ ಜಮೀನುಗಳಿಗೆ ಕೋಟಿ ಕೋಟಿ ಬೆಲೆ ಬಂದಿದೆ. ಹೀಗಿರುವಾಗ ಕೊತ್ತನೂರು ಗ್ರಾಮದ 71 ಸರ್ವೆ ನಂಬರ್ನಲ್ಲಿ ಸರ್ಕಾರಿ ಜಾಗವಿದ್ದು, ಈ ಹಿಂದೆ ಜಮೀನು ಸ್ವಾಧೀನದಲ್ಲಿದ್ದ ರೈತರಿಗೆ ಸರ್ಕಾರದಿಂದ ಜಮೀನು ಖಾತೆ ಮಾಡಿಕೊಟ್ಟಿತ್ತು. ಆದರೆ ನರಸಪ್ಪ ಎಂಬುವವರು 1 ಎಕರೆ 8 ಗುಂಟೆ ಜಮೀನು 1974ರಲ್ಲಿ ಪಹಣಿ ಆಗ್ತಿದ್ದಂತೆ. ಆದ್ರೆ ಇದನ್ನು ಸಹಿಸಲಾಗದ ವಿರೋಧಿಗಳು ಅಧಿಕಾರಿಗಳಿಗೆ ದೂರು ನೀಡಿ ದಬ್ಬಾಳಿಕೆ ನಡೆಸಿ ಅವರಿಗೆ ಆಗಿದ್ದ ಪಹಣಿಯನ್ನ 2015ರಲ್ಲಿ ವಜಾ ಮಾಡಿಸಿದ್ದಾರಂತೆ. ಇದರಿಂದ ನೊಂದ ನರಸಪ್ಪ ನ್ಯಾಯಾಲಯದ ಮೆಟ್ಟಲು ಹೇರಿ 2008ರಲ್ಲಿ ಎಸಿ ಕೋರ್ಟ್, 2017ರಲ್ಲಿ ಸಿವಿಲ್ ಕೋರ್ಟ್, 2018ರಲ್ಲಿ ಸೀನಿಯರ್ ಕೋರ್ಟ್ನಲ್ಲಿ ನರಸಪ್ಪ ಪರ ಆದೇಶ ಆಗ್ತಿತ್ತಂತೆ. ಆದರೂ ಕಾನೂನು ಹೋರಾಟ ನಡೆಸುತ್ತಿದ್ರು. ಸಹಿಸಲಾರದ ಬಲಾಢ್ಯರು ಖಾತೆ ತೆಗೆದು ಅಧಿಕಾರಿಗಳಿಗೆ ತಪ್ಪು ಸಂದೇಶ ನೀಡಿ ಬಡವರ ಪರ ಜಮೀನು ನೀಡದಂತೆ ಗಲಾಟೆ ಮಾಡಿಸುತ್ತಿದ್ದಾರೆಂದು ನರಸಪ್ಪ ಕುಟುಂಬ ಆರೋಪ ಮಾಡಿದ್ದಾರೆ. ಕಂದಾಯ ಕಟ್ಸ್ಕೊಂಡೆ, ಪಟ್ಟ ಬುಕ್ಕಿಂಗ್ ಮಾಡಿಸಿದೆ, ಮೆಟರ್ಸನ್ ಹಂಗಾಯ್ತು, ಮೆಟರ್ಸನ್ ಹೆಂಗ್ ಬಂದ್ರಿ, ಇವೆಲ್ಲ ನಾವು ಮಾಡ್ಕೊಂಡಿದ್ವಾ? ಎನ್ಕ್ವೈರಿ ಮಾಡಿ ಇನ್ನು ಮಿಕ್ಕಿದ್ದು ಯಾವ ದುರಸ್ತಿ ಆಗಬೇಕು ಅನ್ನೋದು ಅದು. ಆಮೇಲೆ ಇವಾಗ 1 to 5 ಕೂಡ ಅದು ಎಂಟ್ರಿ ಮಾಡಿದ್ದೀವಿ ಸಾಫ್ಟ್ವೇರಲ್ಲಿ. 1 to 5 ಅಲರ್ಟ್ ಆಗುತ್ತೆ. ಸೊ ಅವಾಗ ಎಲ್ಲರೂ ದುರಸ್ತಿ ಆಗಲೇಬೇಕಲ್ವಾ? ಅಷ್ಟೇ ನಮಗೆ ನೀವು ಯಾವುದೋ ಹೊಸ ನಂಬರ್ ಆಗಿ ಎಷ್ಟು ನಂಬರ್ ಆಗಿ ಹೊಸದು 18 ಅದು ನಮ್ಮ ವಿಲೇಜ್ ನಂಬರ್ ಕೊಟ್ಟು. ತಂದೆ ಹೆಸರು ಮುನಿಗ. ಈ ಸರ್ವೆ ನಂಬರು ಕೊತ್ತನೂರು ಗ್ರಾಮ ಸೇರಿ ಸರ್. ನಂದಿ ಹೋಬಳಿ ಕೊತ್ತನೂರು ಗ್ರಾಮ ಸರ್ವೆ ನಂಬರು. ಟೋಟಲ್ ಕೊತ್ತನೂರು ಗ್ರಾಮಕ್ಕೆ ಸೇರಿರೋ ಸರ್ವೆ ನಂಬರ್ 71ರಲ್ಲಿ 33 ಎಕರೆ ಇದೆ. 24 ಜನಕ್ಕೆ ಗ್ರಾಂಟ್ ಮಾಡಿದ್ದಾರೆ ಸರ್. ಒಬ್ಬೊಬ್ಬರಿಗೆ 2 ಗ್ರಾಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಅಣ್ಣ ಆದ ನರಸಪ್ಪನಿಗೆ 1 ಎಕರೆ 8 ಗುಂಟೆ ಕೊಟ್ಟಿದ್ದಾರೆ. ಇವರು 2 ಎಕರೆನೂ 3 ಎಕರೆ ಗ್ರಾಂಟ್ಗಳು ತಗೊಂಡು ನಮ್ಮ ಅಣ್ಣನ ಮೇಲೆ ಕೇಸುಗಳು ಹಾಕಿ ಸಿವಿಲ್ ಕೋರ್ಟ್ ಆಯಿತು, AC ಕೋರ್ಟ್ ಆಯಿತು, ನರಸಪ್ಪನಿಗೆ ಹೈಕೋರ್ಟ್ ಆದೇಶ ಆಯಿತು. ಎಲ್ಲ ಆದೇಶಗಳಾದ್ರೂ ಬಾಳೆ ತೋಟ ಕಟ್ ಮಾಡಿದ್ರು. ಅವ್ರು 2-3 ಸಾರಿ ಇಟ್ಕೊಂಡು ಹೊಡೆದು FIRಗಳಾಯಿತು. ಯಾರು ನಾರಾಯಣಸ್ವಾಮಿ, ಮೂರ್ತಿ, ಗಂಗರಾಜು, ನರಸಿಂಹಯ್ಯ, ಗಿರೀಶು, ನಡ್ಪಣ್ಣ ಮಗ, ಇವರು ಟೋಟಲ್ 20 ಜನ ಸೇರಿ ನಮ್ಮ ಅಣ್ಣನ ನಮ್ಮ ಮಕ್ಕಳನ್ನೆಲ್ಲ ಹೊಡೆದು ಹಿಂಸೆ ಕಿಲ್ದಿರೋ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಜಾಗದು ಇವರೇ ಸರ್ ಸೈಟಲ್ ಮಾಡ್ಕೋಬೇಕನ್ನೋದು. ಆ ನಂಬರ್ ಆದವನು ಎಲ್ಲರ ಹತ್ರ ದುಡ್ಡು ಇಸ್ಕೊಳೋದು 55,000. ನಾನು ಮೂರ್ತಿ ಅಂತ, ನಾರಾಯಣಸ್ವಾಮಿ ಮಗ ಮೂರ್ತಿ ಅಂತ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು ನಾನು ಸೈಟಲ್ ಮಾಡ್ತೀನಿ ಅನ್ನೋದು. ಯಾವಾಗ ಬರೋದು, ಬೆಳೆ ಹೊಡೆದಿರೋ ಬೆಳೆ ಕಟ್ ಮಾಡೋದು, ನಮ್ಮ ಅಣ್ಣನ ಇಟ್ಕೊಂಡಿರೋದು, ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ. ಅವ್ರಿಗೆ 3 ಗ್ರಾಂಟ್ ಆಗಿದೆ ಸರ್. ಚೆನ್ನಪ್ಪ ಅವರ ತಾತ 1 ಎಕರೆ ಆಗಿದೆ 71ರಲ್ಲಿ. ಚಿಕ್ಕಮನಿಯಪ್ಪ ಮೂರ್ತಿ ಅವರಪ್ಪ 1 ಎಕರೆ ಆಗಿದೆ. ಅವ್ರು ನಾರಾಯಣಸ್ವಾಮಿ ಮಡ್ಕೆ ಹೊಸಳ್ಳಿ 28 ಸರ್ವೆ ನಂಬರು, ಅವ್ರಿಗೆ 1 ಎಕರೆ. 3 ಗ್ರಾಂಟು. ಪಂಚಾಯತಿಯಲ್ಲಿ 50-50 ಸೈಟ್ ಮಾಡ್ಕೊಂಡಿದ್ದಾನೆ. ಕುರಿಲ್ ಒಂದೊಂದು ಮಾಡ್ಕೊಂಡವ್ರು ಚಿಕ್ಕಪ್ಪಗೆ. ಇದ್ರ ಬಗ್ಗೆ ಟೋಟಲ್ಲು ಸರ್ಕಾರದಲ್ಲಿ ಏನು ಸೌಲಭ್ಯ ಮಾಡಿದ್ದಾರೆ ಅಂತ ಎಲ್ಲ ಮಾಡ್ಕೊಂಡು 1 ಎಕರೆ 8 ಗುಂಟೆ ಎಲ್ಲರೂ ಕೊಟ್ಟಾಗಿ ನಮ್ಮ ಅಣ್ಣಗೂ 1 ಎಕರೆ ಕೊಡ್ರಿ ಅಂತ ನಮ್ಮ ಮಾಹಿತಿ ಕೇಳ್ಕೊಂತೈತೆ ಸರ್ ಸರ್ಕಾರನ. ಅದು ಸರ್ ಇಲ್ಲಿ ಸರ್ ಅಂದ್ಬಿಟ್ಟು ಆದೇಶ ಆಗಿದೆಯಾ ನಿಮಗೆ? 3 ಹೌದು ಸರ್. ಕೋರ್ಟಲ್ಲಿ ಆಗಿದೆ ಸರ್. ಪ್ರಿನ್ಸಿಪಾಲ್ ಕೋರ್ಟ್ ಆಗಿದೆ, ಸೀನಿಯರ್ ಕೋರ್ಟ್ ಆಗಿದೆ, ಅರ್ಸನಲ್ ಕೋರ್ಟು, ಹೈಕೋರ್ಟ್. ಅಲ್ಲ, ಈಗ ನಿಮ್ಗೆ ಫೇಕ್ ಡಾಕ್ಯುಮೆಂಟ್ಗಳು ಕ್ರಿಯೇಟ್ ಮಾಡಿ ಅವ್ರು ಮಾಡ್ಕೊಂಡಿದ್ದಾರೆ, ಈ ತರ ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟ್ ಕೋರ್ಟ್ ಆದೇಶ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಕಂದಾಯ ರಸೀದಿ ಇದೆ, ಸರ್ವೇರ್ ಮಾಡಿರೋ ಸರ್ವೆ ಕ್ಲಿಚ್ ಕಾಪ್ ಇದೆ, ಫಾರಂ ನಂಬರ್ 53 ಇದೆ, ಪಟ್ಟ ಬುಕ್ ಇದೆ, ಟ್ಯಾಕ್ಸ್ ರೆಸಿಪ್ಟ್ ಇದೆ, ಪಾಣಿ ಇದೆ, ಮೆಟೇಷನ್ ಇದೆ. ಆ ಮೆಟೇಷನ್ ವಜಾ ಮಾಡಿ ಫೈಲ್ ಹರಿದಾಗ ಇದೇ ರಾಜಕಾಂತ್ ಅನ್ನೋರನ್ನ ಜೈಲ್ಗೆ ಹಾಕಿದ್ರು AC ಮೇಡಮ್ನವರು. ನಮ್ಮ ಒರಿಜಿನಲ್ ಫೈಲ್ ಅವರೇ ಹಾಕಿ ಇದು ಮಾಡಿದ್ರು.
ಅವಧಿಯಿಂದ ಇವರಿಲ್ಲ ಅಂತ ಹೇಳ್ತಾರೆ. ಅವರು ಕೊಟ್ಟಿರೋದು ಸರ್ಕಾರ. ಈಗ ರಾಷ್ಟ್ರೀಯ ಹೆದ್ದಾರಿ ಬಂದಿರೋದ್ರಿಂದ ದುಡ್ಡು ಕೋಟಿ ಕೋಟಿ ವ್ಯಾಲ್ಯೂ ಇದೆ ಅಂತ ಈ ತರ ಮಾಡ್ತಿದ್ರ. ಸರ್ ಮುಂಚೆನಿಂದ ಸರ್ 71ರಿಂದ ಇದುವರೆಗೂ ಪೊಸಿಷನ್ ಎಲ್ಲರೂ ಇದ್ದಾರೆ. ನಮ್ಮ ಅಣ್ಣನಿದ್ದಾನೆ 1 ಎಕರೆ. ಇನ್ನು ವಿರೋಧ ಬಣ ಕೊತ್ತನೂರು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ ಹೇಳುವುದೇ ಬೇರೆ. 71 ಸರ್ವೆ ನಂಬರ್ನಲ್ಲಿ 1 ಎಕರೆ 8 ಗುಂಟೆ ಜಾಗ ಸರ್ಕಾರಿ ಜಾಗವಾಗಿದ್ದು ಅದನ್ನ ನರಸಪ್ಪ ಕುಟುಂಬದವರು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಲು ಹೊರಟಿದ್ದಾರೆಂದು ಪ್ರತ್ಯಾರೋಪ ಮಾಡಿದ್ದು, ಆ ಸರ್ಕಾರಿ ಜಾಗವನ್ನ ಊರಿನ ಗ್ರಾಮಸ್ಥರ ಆಶ್ರಯ ಯೋಜನೆಯ ಫಲಾನುಭವಿಗಳಿಗೆ ನೀಡಬೇಕೆಂದಿದ್ದಾರೆ. ಕೊತ್ತನೂರು ಗ್ರಾಮ ಪಂಚಾಯತಿ ಮೆಂಬರ್ ನಾವು. ಇಲ್ಲಿ 71 ಸರ್ವೆ ನಂಬರ್ ಇದೆ. 71 ಸರ್ವೆ ನಂಬರಲ್ಲಿ 1 ಎಕರೆ 8 ಗುಂಟೆ ಖರಾಬು ಬಂಜರು ಭೂಮಿ ಇದೆ. ಸುಮಾರು ಒಂದು 20-30 ವರ್ಷದಿಂದನೂ ಅದಕ್ಕೆ ಓಡಾಡ್ತಾನೆ ಇದ್ದೀವಿ. ಅದರಲ್ಲಿ ಯಾವುದೇ ಥರದ್ದು ಇದು ಮಾಹಿತಿನೂ ನಮ್ಗೆ ಬಂದಿಲ್ಲ. ಮೊನ್ನೆ ಎಲ್ಲ ತನಿಖೆ ಮಾಡಿ ನೋಡಿದ ಮೇಲೆ ತಹಶೀಲ್ದಾರ್ ಅವರೆಲ್ಲನೂ ನಮಗೆ ಗ್ರಾಂಟ್ಗಾಗಿ ಒಂದು ಸ್ವಲ್ಪ ಸರ್ವೆ ಮಾಡೋಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಈಗ ಅವ್ರು ಯಾರೋ ನರಸಪ್ಪನವರು ಬಂದು ನಮ್ಮದು ಜಾಗ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಪಾಣಿಯಲ್ಲೇ ಇದೆ. ಅವ್ರು ನಾವು ದಾಖಲೆ ಏನು ಬೇಕು ಅದೆಲ್ಲನೂ ಒದಗಿಸ್ಕೊಟ್ಟಿದ್ದೀವಿ ಅವ್ರಿಗೆ, ತಹಶೀಲ್ದಾರ್ಗೆ ಆಗಲಿ, ಇವ್ರಿಗೆ ರೆವಿನ್ಯೂ ಸೆಕ್ರೆಟರಿಗೆ ಆಗಲಿ, ಮತ್ತು ಅರುಣ್ ಸರ್ ಇವ್ರು ಇದ್ದೀರಲ್ಲ, ಅವ್ರ ಹೆಸರೇನು ಆರ್ ಸುಪ್ರೀತ್ ಸರ್ಗೆ, ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಅದ್ರ ಪ್ರಕಾರನೇ ಅವರೆಲ್ಲ ಮಾಹಿತಿ ತಗೊಂಡು ಅವರು ಒಂದ್ಸರಿ ಡಾಕ್ಯುಮೆಂಟ್ ಕೊಟ್ಟು ಅದು ಫೇಕ್ ಡಾಕ್ಯುಮೆಂಟ್ ಅದನ್ನು ವಾಪಸ್ ರಿಟರ್ನ್ ಮಾಡಿದ್ದಾರೆ ಅವ್ರಿಗೆ. ಆದ್ರೂ ಅವರು ಹೈಕೋರ್ಟ್ ಅಷ್ಟೇ ಇದೆ, ಅಲ್ಲಿದೆ ಇಲ್ಲಿದೆ ಅಂತ ತಗೊಂಬಂದು ಏನೋ ತೋರಿಸಿ ಸ್ವಲ್ಪ ನಿಲ್ಲಿಸಿದ್ದಾರೆ. ಅದಕ್ಕೋಸ್ಕರ ಏನೇ ಆಗಲಿ ಸರ್ 10 ಜನಕ್ಕೋಸ್ಕರ ಓಡಾಡ್ತಾ ಇದ್ದೀವಿ. ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ನೀವು ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಮೂಲತಃ ಜಾಗ ಸರ್ ಮೂಲತಃ ಜಾಗ ಕೊತ್ತನೂರು ಸರ್. ಇದು ಮೂಲತಃ ಜಾಗ ಬಂದು ಕೊತ್ತನೂರಿದೆ ಸರ್. ರೆವಿನ್ಯೂ ಸರ್ ಸರ್ವೆ ನಂಬರ್ ಇದು 71 ಸರ್ವೆ ನಂಬರ್ ಸರ್. ಅದೆಲ್ಲ ಫ್ಲೇಕ್ ಡಾಕ್ಯುಮೆಂಟ್ಸು ಎಲ್ಲ ಸುಳ್ಳು ಸರ್. ಅದು ಎಲ್ಲ ಸುಳ್ಳು ಸುದ್ದಿ. ಬೇಕಾದ್ರೆ ಡಾಕ್ಯುಮೆಂಟ್ ತೋರಿಸ್ಕೊಳ್ಳಿ. ಹೌದು ಸರ್, ಕೋರ್ಟಾದೇಶ ಅಲ್ಲ ಸರ್. ಕೋರ್ಟಾದೇಶಕ್ಕೆ ಹಾಕಿದ್ದಾರೆ ಅಂತ ಬೇರೆದನ್ನು ತೋರಿಸ್ತಾರೆ ಸರ್ ಅವರು. ಈಗ ಕೋರ್ಟಾದೇಶ ಇದ್ದರೆ ಡೈರೆಕ್ಟಾಗಿ ತಗೊಂಬಂದು ಒಂದೇ ಸರಿ ಕೊಡ್ಬೋದಾಗಿತ್ತಲ್ಲ ಸರ್. ಈಗ ರೆವಿನ್ಯೂ ಸರ್ ಬಂದಿದ್ರು, ನಮ್ಮ ಕೋರ್ಟಾದೇಶದ ಸ್ಟೇ ಇದೆ ಅಂತ ಹೇಳ್ಬಿಟ್ಟು ಇವಾಗ 75-76 ನಾವು ಒದ್ದಾಡ್ತಾ ಇದ್ವಿ. ಈಗ ಆಯಿತು, ಇಷ್ಟು ಸರಿಗೆ ಸಾಗುವಳಿ ಮಾಡಬೇಕಾದ್ರೆ ಇಷ್ಟು ಜನ ತಹಶೀಲ್ದಾರ್ ಬಂದೋದ್ರು, ಇಷ್ಟು ಜನ ರೆವಿನ್ಯೂ ಸರ್ ಬಂದೋದ್ರು, ಎಷ್ಟೋ ಜನ ಬಂದೋಗಿದ್ದಾರೆ. ಇಷ್ಟೊತ್ತಿಗೆ ಮಾಡ್ಬೋದಾಗಿತ್ತಲ್ಲ ಸರ್. ಅವ್ರದ್ದು ಪಕ್ಕ ದಾಖಲೆ ಇದ್ದು, ಅವ್ರದ್ದು ಸೂಕ್ತವಾದ ಒಂದು ದಾಖಲೆ ಇದ್ದಿದ್ರೆ ಅವ್ರು ಮಾಡ್ಕೊಡ್ಬೇಕಾಗಿತ್ತಲ್ಲ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವ ಕೋಟಿ ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗಕ್ಕೆ 2 ಗುಂಪುಗಳ ನಡುವೆ ಗಲಾಟೆಗಳು ನಡೆಯುತ್ತಿದ್ದು, ಇಂದು ಜಮೀನು ಅಳತೆ ಮಾಡಲು ಬಂದ ಅಧಿಕಾರಿಗಳ ಮುಂದೆಯೇ 2 ಗುಂಪುಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ಸರ್ವೆ ಮಾಡದಂತೆ ಅಡ್ಡಪಡಿಸಿದ್ದಾರೆ. ಆದ್ರೆ ಇದರಲ್ಲಿ ಸತ್ಯ ಅಸತ್ಯತೆಗಳನ್ನ ನ್ಯಾಯಾಲಯದಿಂದ ಹಾಗೂ ಅಧಿಕಾರಿಗಳಿಂದ ಯಾರ ಪರ ಸತ್ಯ ಹೊರಬರಲಿದೆ ಎಂಬುದು ಕಾದು ನೋಡಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.